ಈಗ ಕೆಲವು ಮಂದಿ ಹಿಂದೂ ಅಂತ ಬರಸಂತಾರ, ಕೆಲವು ಮಂದಿ ವೀರಶೈವ ಲಿಂಗಾಯತ ಅಂತ ಬರಸಂತಾರ, ಕೆಲವು ಮಂದಿ ಲಿಂಗಾಯತ ಅಂತ ಬರಸಂತಾರ. ಈ ಮೂರು ಗದ್ಲು ಎದುರಾಗ ಅದಾವ ಅಂದ್ರೆ ಲಿಂಗಾಯತರೊಳಗೆ ಅದಾವು. ಅದಕ್ಕಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಲಿಂಗಾಯತರಾದವರು ಹಿಂದೂಗಳಲ್ಲ. ಭೌಗೋಳಿಕವಾಗಿ ಲಿಂಗಾಯತರು, ಸಿಖ್ರು, ಜೈನರು, ಬೌದ್ಧರು ಎಲ್ಲರೂ ಹಿಂದೂಗಳೇ. ಹಿಂದೂಸ್ತಾನದಲ್ಲಿರೋರೆಲ್ಲರೂ, ಈ ಭಾರತದಲ್ಲಿ ಹುಟ್ಟಿದವರೆಲ್ಲರೂ ಹಿಂದೂಗಳೇ. ಇದರಿಂದ ಭೌಗೋಳಿಕವಾಗಿ. ಧಾರ್ಮಿಕವಾಗಿ ನಾವು ಸಪ್ರೇಟ್ ಲಿಂಗಾಯತರು. ಧರ್ಮ ಬಂದಾಗ ನಾವು ಲಿಂಗಾಯತರು. ಇನ್ನೊಂದು, ನಾವು ಲಿಂಗಾಯತರಾದರೂ ಹಿಂದೂಗಳು ಯಾಕಲ್ಲ? ಹಿಂದೂಗಳಲ್ಲಿ 4 ವರ್ಣ ಐತಿ. ಒಂದು ಬ್ರಾಹ್ಮಣ, ಒಂದು ಕ್ಷತ್ರಿಯ, ಒಂದು ವೈಶ್ಯ, ಒಂದು ಶೂದ್ರ, 4 ವರ್ಣದವು. ಈಗ ನಾವು ಲಿಂಗಾಯತರಾದವರು ಹಿಂದೂಗಳು ಅಂತ ಅಂದ್ವಿ ಅಂತಂದ್ರೆ, ನಾವು ಲಿಂಗಾಯತರಾದವರು ನಾವೇನು ಬ್ರಾಹ್ಮಣರೇನು? ಉತ್ತರ ಹೇಳ್ರಿ. ನಾವು ಲಿಂಗಾಯತರಾದವರು ಕ್ಷತ್ರಿಯರೇನು? ಅಲ್ಲ. ಅಲ್ಲ. ನಾವು ಲಿಂಗಾಯತರಾದವರು ವೈಶ್ಯರೇನು? ಅಲ್ಲ. ನಾವು ಲಿಂಗಾಯತರಾದವರು ಶೂದ್ರೇನು? ಅಲ್ಲ. ನಾವು ಲಿಂಗಾಯತರ ಹಿಂದೂಗಳು ಹೆಂಗಾಕೆ? ಅಕಸ್ಮಾತ್ ಲಿಂಗಾಯತರಾದವರು ನಾವು ಹಿಂದೂಗಳು ಅಂತ ಬರ್ಕೊಂಡಿವಿ ಅಂತಂದ್ರೆ ನಾವು ಅದರಲ್ಲಿ ಶೂದ್ರ ಸ್ಥಾನಕ್ಕೆ ಹೋಕ್ಕೇವಿ. ಶೂದ್ರ ಡಬ್ಬಿನ ನಮಗಿರುವುದು, ಮತ್ತು ಬೇರೆ ಡಬ್ಬಿ ಏನಿಲ್ಲ. ಅದಕ್ಕಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಶೂದ್ರನಿಗೆ ಯಾವ ಸ್ಥಾನನೂ ಇದ್ದಿದ್ದಿಲ್ಲ. ಅವನಿಗೆ ಶಿಕ್ಷಣ ಇದ್ದಿದ್ದಿಲ್ಲ, ಆಸ್ತಿ ಹಕ್ಕಿದ್ದಿದ್ದಿಲ್ಲ, ಪೂಜೆ ಹಕ್ಕಿದ್ದಿದ್ದಿಲ್ಲ, ಯಾವ ಸ್ವತಂತ್ರನೂ ಇದ್ದಿದ್ದಿಲ್ಲ. ಪಶುವಿಗಿಂತಲೂ ಸಮಾನವಾಗಿ ಬದುಕ್ತಿದ್ದ ಅವಾಗ 12ನೇ ಶತಮಾನದಲ್ಲಿ. ಈಗಲ್ಲ ಹೇಳೋದು, 12ನೇ ಶತಮಾನದಲ್ಲಿ. ಇದನ್ನು ಈ ಶೂದ್ರನ ಸ್ಥಿತಿಯನ್ನು ಕಂಡು ಆ ಶೂದ್ರನ ಹೊರಗಡೆ ಕರ್ಕೊಂಬಂದು ಅವನಿಗೆ ಶಿಕ್ಷಣ ಕೊಟ್ಟರು, ಸ್ವಾತಂತ್ರ್ಯ, ಧಾರ್ಮಿಕ ಸ್ವತಂತ್ರ ಕೊಟ್ಟರು, ಉದ್ಯೋಗ ಸ್ವತಂತ್ರ ಕೊಟ್ಟರು, ಎಲ್ಲವನ್ನು ಕೊಟ್ಟು ಅವನು ಸ್ವತಂತ್ರನಾಗಿ ಮಾಡಿದರು. ಅದರಿಂದ ಕರ್ಕೊಂಬಂದ್ರು ಅವ್ರನ್ನ. ಸ್ವತಂತ್ರ ಧರ್ಮ ಸ್ಥಾಪನೆ ಮಾಡಿದರು. ಆವಾಗ ಅವನ ಶೂದ್ರತನ ನಿವಾರಣೆ ಆಯ್ತು, ಮುಗಿತಲ್ಲಿಗೆ. ಆವಾಗ ಲಿಂಗಾಯತ ಧರ್ಮ ಒಂದು ಹೊಸ ಧರ್ಮವಾಗಿ ಉದಯ ಆಯಿತು. ಅವರೆಲ್ಲರೂ ಹೊರಗಡೆ ಬಂದರು, ಈ ತಮ್ಮ ಸ್ವತಂತ್ರವನ್ನು ಸ್ಥಾಪನೆ ಮಾಡಿದರು. ಇಲ್ಲಿಗೆ ಮುಗೀತು. ಮತ್ತು ನಾವು ಅದ್ರಾಗ ಹೋದ್ವಿ ಅಂತಂದ್ರೆ ನಮ್ಮನ್ನು ಕರ್ಕೊಂಬಂದಾರ ಹೊರಗಡೆ ಬಸವಣ್ಣವ್ರು. ಮತ್ತು ನಾವು ಅದ್ರಾಗ ಹೊಕ್ಕೇವಿ ಅಂತಂದ್ರೆ ಅದು ನಮ್ಮ ಅಜ್ಞಾನ.